ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಕರ್ನಾಟಕದಲ್ಲೇ ಫೇಮಸ್ ಆದಂತಹ ನಮ್ಮ ತಲಕಾಡಿನ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಇದು ಪಂಚಲಿಂಗ ದರ್ಶನಗಳಲ್ಲಿ ಒಂದಾದಂತಹ ದೇವಸ್ಥಾನ. ಇವತ್ತು ಏನು ವಿಶೇಷ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಫಾಲೋ ಮಾಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಕಲ್ಯಾಣಿ, ತಲಕಾಡಿನ ವೈದ್ಯನಾಥೇಶ್ವರ ಎಂಬಾಗಿರುವಂತಹ ಕಲ್ಯಾಣಿ. ಇಲ್ಲಿ ವರ್ಷಕ್ಕೊಮ್ಮೆ ಲಕ್ಷ ದೀಪೋತ್ಸವ ಅಂತ ನಡೀತದೆ. ಅದು ಏನಕ್ಕೆ ನಡೀತದೆ, ಯಾವಾಗ ನಡೀತದೆ ಅಂತಂದರೆ, ಈ ಕೇಳಿರ್ತೀರ ಕಾರ್ತಿಕ ಸೋಮವಾರ ಅಂತ ಅಲ್ವಾ. ಆ ಕಾರ್ತಿಕ ಸೋಮವಾರದಂದು ಇಲ್ಲಿ ಲಕ್ಷ ದೀಪೋತ್ಸವ ನಡೀತದೆ. ಅದು ಯಾವಾಗ ಅಂದರೆ ಕಡೆ ಕಾರ್ತಿಕ, ಲಾಸ್ಟ್ ಸೋಮವಾರ ಬರ್ತಲ್ಲ, ಕಡೆ ಕಾರ್ತಿಕ. ನೋಡಿ ಇಲ್ಲಿ ಎಷ್ಟು ದೀಪಗಳು ಹಚ್ಚಿದ್ದಾರೆ. ಸುಮಾರು ಒಂದು ಲಕ್ಷ ದೀಪೋತ್ಸವ ಅಂದರೆ ಲಕ್ಷ ದೀಪಗಳನ್ನ ಇಲ್ಲಿ ಬೆಳಗಂಥದ್ದು. ಸುತ್ತಮುತ್ತ ಹಳ್ಳಿಗಳ ಕಡೆಯಿಂದ ಬರ್ತಾರೆ ಜನ ಇಲ್ಲಿ ದೀಪ ಹಚ್ಚೋದಕ್ಕೆ, ಆಯಿತಾ. ಇಲ್ಲಿ ವರ್ಷಕ್ಕೆ ಇದು ಒಮ್ಮೆ ನಡೆಯುವಂತಹ ಒಂದು ಜಾತ್ರೆ. ಆ ಜಾತ್ರೆಯಲ್ಲಿ ದೇವರು ಮೆರವಣಿಗೆ ಮಾಡಿ ಅಲ್ಲಿ ಬರೋ ತನಕ ಜನ ಇದನ್ನು ವೆಯ್ಟ್ ಮಾಡ್ತಾ ಇರ್ತಾರೆ. ದೀಪಗಳನ್ನು ಅಲಂಕಾರ ಮಾಡಿಕೊಂಡು ಆ ದೇವಸ್ಥಾನನ ನೋಡಿಕೊಂಡು ಸುತ್ತ ನೋಡಿ ಎಷ್ಟು ಚಂದವಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಅದಕ್ಕೂ ಮುಂಚೆ ಇವಾಗ ನೋಡಿ ಕ್ಯೂ ಕಾಣಿಸ್ತಾ ಇದೆ ಅಲ್ವಾ, ಇದು ಊಟಕ್ಕೆ. ದೇವರು ಬರೋದಕ್ಕೂ ಮುಂಚೆ ಲೇಟ್ ಆಗುತ್ತೆ ಅಂತ ಅಲ್ಲಿ ಬಂದಿರತಕ್ಕಂಥ ಜನಗಳಿಗೂ ಸಹ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅಂದರೆ ಸುತ್ತಮುತ್ತ ದೂರದ ಊರುಗಳಿಂದ ಬಂದಿರ್ತಾರೆ. ಅಲ್ಲಿಂದ ಹೋಗೋದಕ್ಕೆ ರಿಟರ್ನ್ ಮನೇಲಿ ಹೋಗಿ ಊಟ ಮಾಡೋದಕ್ಕೆ ಅಂದರೆ ಟೈಮ್ ಹಿಡಿತದಲ್ವಾ, ಅದಕ್ಕೋಸ್ಕರ ಇಲ್ಲೇ ಊಟದ ವ್ಯವಸ್ಥೆನೂ ಕೂಡ ಮಾಡಿರ್ತಾರೆ. ಅವರು ಇಲ್ಲೇ ಊಟ ಮಾಡಿಕೊಂಡು ಕಾಯ್ತಾ ಇರ್ತಾರೆ ದೇವ್ರು ಬರೋವರೆಗೂ. ನೋಡಿ ಇವಾಗ ಬರುತ್ತೆ ದೇವರು, ಬರ್ತು ನೋಡಿ ಹೊತ್ಕೊಂಡು ಬರ್ತಾ ಇದ್ದಾರೆ, ಆಯಿತಾ. ಅದನ್ನು ಜನಗಳೇ ಹೊತ್ಕೊಂಡು ಬರ್ತಾ ಇರೋದು ದೇವ್ರನ್ನ. ಅದಕ್ಕೂ ಮುಂಚೆ ಏನು ಮಾಡ್ತಾರೆ ಅಂದರೆ, ಈ ಹಳ್ಳಿಗಳ ಸುತ್ತಮುತ್ತ ಯಾವ ಮನೆ ಅವ್ರ ಬೀದಿಗಳು ಇರ್ತದಲ್ಲ, ಅಲ್ಲಿ ಒಂದು ರೌಂಡ್ ಹೊಟ್ಟೆ ವ್ಯಾನಲ್ಲಿ ಹಾಕ್ಕೊಂಡು ಆ ದೇವ್ರನ್ನ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಎಲ್ಲಿ ನಮ್ಮ ಹಳೆ ಬೀದಿ ಇದೆಯಲ್ಲ ತಲಕಾಡು, ಅದನ್ನು ಮಾಡ್ಕೊಂಡು ಬಂದು ಕೊನೆಯಲ್ಲಿ ಇದನ್ನು ದೇವ್ರನ್ನ ತಗೊಬಂದು ಇಲ್ಲಿ ತೆಪ್ಪ ಇದೆ, ಅದಕ್ಕೋಸ್ಕರ ತೆಪ್ಪ ರೆಡಿ ಮಾಡಿರ್ತಾರೆ. ಆ ದೇವ್ರನ್ನ ಅಲ್ಲಿ ಕೂರಿಸಿ ನೋಡಿ ಬನ್ನಿ ತೋರಿಸ್ತೀನಿ ತೆಪ್ಪ, ಕಾಣಿಸ್ತಾ ಇದೆಯಲ್ವಾ, ಇದೇ ಆ ತೆಪ್ಪ. ಆ ತೆಪ್ಪದಲ್ಲಿ ಆ ದೇವ್ರನ್ನ ಇಟ್ಬಿಟ್ಟು ಅದನ್ನು ಆ ಬೋಪಣಿಯಿಂದ ಕಟ್ಟಿದ್ದಾರೆ. ಆ ತೆಪ್ಪನ ನೀರಿನೊಳಗಡೆ ಆ ದೇವ್ರನ್ನ ಇಟ್ಬಿಟ್ಟು ಅದರಲ್ಲಿ ಸುತ್ತ ಏನು ಕಾಣಿಸ್ತಾ ಇದೆ ಕಲ್ಯಾಣ ಸುತ್ತ ಅದನ್ನು ರೌಂಡ್ ಹಾಕ್ತಾರೆ. ಅದಕ್ಕೂ ಮುಂಚೆ ಅಲ್ಲಿ ಆ ಪೂಜಾರಿ ಏನಿರ್ತಾರೆ ಅದನ್ನು ಪೂಜೆ ಮಾಡಿ ಆನಂತರ ಅದನ್ನು ಆ ನೀರಿನ ಸುತ್ತ ಏನು ರೌಂಡ್ ಹಾಕ್ತಾರೆ, ಆಯಿತಾ. ಇದು ವರ್ಷಕ್ಕೆ ಒಮ್ಮೆ ನಡೆಯುವಂಥ ಜಾತ್ರೆ. ಇದೇ ವಿಶೇಷತೆ ನಮ್ಮ ತಲಕಾಡಿನಲ್ಲಿ. ಎಷ್ಟು ಚಂದವಾಗಿ ಅಲಂಕಾರ ಮಾಡಿರೋದ್ರಿಂದ ಅದೇ ತರಹ ಈ ಕಲ್ಯಾಣಿ ಸುತ್ತ ದೀಪದ ಅಲಂಕಾರ ಮಾಡೋದಕ್ಕೆ ಇಷ್ಟೊಂದು ಜನ ಬಂದಿರ್ತಾರೆ. ಎಷ್ಟು ಜನ ಇದ್ದಾರೆ, ಸುತ್ತಮುತ್ತ ಹಳ್ಳಿಗಳ ಕಡೆಯಿಂದ ಬಂದಿರ್ತಾರೆ ಸಾವಿರಾರು ಜನ. ಏನಕ್ಕೆ ಅಂತಂದರೆ ಇದು ವರ್ಷಕ್ಕೆ ಒಮ್ಮೆ ನಡೆಯೋದಲ್ವಾ, ಅದಕ್ಕೆ ನೋಡಿ ಇವಾಗ ಸ್ಟಾರ್ಟ್ ಆಯಿತು. ಆ ದೇವ್ರನ್ನ ಪೂಜೆ ಆದಮೇಲೆ ಈ ಥರ ಆ ಕಲ್ಯಾಣಿ ಸುತ್ತ ಏನಿದೆ ಸುತ್ತ ರೌಂಡ್ಸ್ ಹಾಕ್ತಾರೆ. ಅದನ್ನು ನೋಡೋದೇ ಒಂದು ಚಂದ ನೋಡಿ. ಅದನ್ನು ನೋಡೋದಕ್ಕೆ ಅಂತಲೇ ಸುತ್ತಮುತ್ತ ಹಳ್ಳಿಗಳ ಕಡೆಯಿಂದ ಜನ ಬರ್ತಾರೆ. ಅಷ್ಟೊಂದು ವಿಜೃಂಭಣೆಯಿಂದ ನಡೀತದೆ ಇದು. ಯಾಕಂದರೆ ಪಂಚಲಿಂಗ ದರ್ಶನ ಬರೋದು ಯಾವಾಗ ಒಂದು ಟೈಮ್ ಬರುತ್ತೆ ಅಲ್ವಾ. ಹಾಗಾಗಿ ಈ ಥರ ಮಧ್ಯೆ ಕಡೆ ಕಾರ್ತಿಕ ಯಾವಾಗ ಬರ್ತದೆ, ಲಾಸ್ಟ್ ಕಾರ್ತಿಕದಲ್ಲಿ ಈ ಪೂಜೆಯನ್ನು ನಮ್ಮ ತಲಕಾಡಿನಲ್ಲಿ ಮಾಡ್ತಾರೆ.